ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗಿದೆ. ಜನ ಬಿಸಿಲು ಮಳೆ ಎನ್ನುವುದನ್ನು ಕೂಡ ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ. ಅತ್ತ ಹೋಟೆಲ್ಗಳಲ್ಲಂತೂ ಗ್ಯಾಸ್ ಬಿಲ್ ಪಡಿತಾ ಇರೋದಕ್ಕೆ ಖಡಕ್ ಆದಂತಹ ವಾರ್ನಿಂಗ್ ಕೊಡಲಾಗಿದೆ. ಬಿಸಿಲಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ನಿಲ್ತಾ ಇದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಇಡೀ ದಿನ ಕಾಯ್ತಿದ್ದಾರೆ. ಏಜೆನ್ಸಿಗಳ ಮುಂದೆ ದಾಂಗುಡಿ ಹಿಡ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಿಲ್ಲ ಅಂತ ದೇಶದಾದ್ಯಂತ ಜನ ಪರದಾಡ್ತಾ ಇದ್ದಾರೆ. ನಾವು 4 ದಿನ ಆಯ್ತ್ರಿ ಬಂದ್ ಕೂತಿದ್ದೇವೆ. 3-4 ದಿನ ಆಯ್ತ್ರಿ ಪಾಡಿ ಹಚ್ಚಿದ್ರೆ. ಕೊರೋನಾದಕ್ಕಿಂತ ಕೆಟ್ಟ ದಿನಗಳನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಕೊಲ್ಲಿ ರಾಷ್ಟ್ರಗಳ ಕದನ ರಾಜ್ಯದ ಅಡುಗೆ ಮನೆಯ ಬೆಂಕಿಯನ್ನ ಕೆಡಿಸಿದೆ. ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದ್ದು ಜನ ಪರದಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದದ ಸೋನಾ ಗ್ಯಾಸ್ ಏಜೆನ್ಸಿ ಎದುರು ಗೃಹ ಬಳಕೆ ಸಿಲಿಂಡರ್ಗಾಗಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕೆಲವರಂತೂ ರಾತ್ರಿ ಇಡೀ ರಸ್ತೆಯಲ್ಲೇ ಮಲಗಿದ್ರು. ಮಹಿಳೆಯರು ಮಕ್ಕಳೆಲ್ಲ ಊಟ ತಿಂಡಿ ಬಿಟ್ಟು ಸರತಿ ಸಾಲಲ್ಲಿ ನಿಂತಿದ್ರು. ನಾವು 4 ದಿನ ಆಯ್ತ್ರಿ ಬಂದ್ ಕೂತಿದ್ದೇವೆ. ರಾತ್ರಿ ಹಗಲು ಇಲ್ಲೇ ಸಿಡ್ದಿದ್ದೇವೆ ಅಂತ ಮಳ್ಯಾಗ ಗಾರ್ನಾಗ ಸಿಡಿಲ್ ಆದಿವ ಅಂತರ್ದಾಗ ಕೂತಿದ್ದೇವೆ. ಒಂದು ನೀರಿಲ್ಲ, ಒಂದು ತಿಂಡಿ ಇಲ್ಲ, ಏನಿಲ್ಲ. ಈ ಡಬ್ಬಿಗಳು ಎತ್ತಿ ಒಯ್ಲಿತಾರ ಗ್ಯಾಸಿಂದ ಅಂದು ಇಲ್ಲೇ ಕೂತಿದ್ದೇವ್ರಿ. ಬಳ್ಳಾರಿಯಲ್ಲಿ ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೆದು ಸೇಲ್. ಬಳ್ಳಾರಿಯ ಎಸ್ಎನ್ ಪೇಟೆ ಮುಖ್ಯ ರಸ್ತೆಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಜನರ ದಂಡೆ ಸೇರಿತ್ತು. ಸಂಡೂರಿನಲ್ಲೂ ಸಿಲಿಂಡರ್ ವಾಹನ ಬರ್ತಾ ಇದ್ದಂತೆ ತರಕಾರಿ ಗಾಡಿಗೆ ಮುಗಿಬೀಳುವಂತೆ ಜನ ಮುಗಿಬಿದ್ರು. 900 ರೂಪಾಯಿ ಬೆಲೆಯ ಸಿಲಿಂಡರ್ಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು. ಇದೀಗ ಗ್ಯಾಸ್ ಸಿಲಿಂಡರ್ನ ಪಡೆಯೋದಕ್ಕೆ ಏಜೆನ್ಸಿಗಳ ಮುಂದ್ಗಡೆ ಜನರು ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಮೊದಲು ಏನಿತ್ತಂತಂದ್ರೆ ಪ್ರತಿ ಮನೆಗೂ ಕೂಡ ಏನು ಬುಕ್ ಮಾಡ್ತಾರೆ, ಬುಕ್ ಮಾಡಿದ ತಕ್ಷಣ ಏಜೆನ್ಸಿಗಳೇ ಹೋಗಿ ಅಲ್ಲಿ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ರು. ಆದರೆ ಇದೀಗ ಇವರೇ ಏಜೆನ್ಸಿಗಳ ಮುಂದ್ಗಡೆ ಜನರೇ ಬಂದು ಕ್ಯೂ ನಿಂತ್ಕೊಂಡು ಅದಂತ ಪಡೆಯುವಂತ ಪರಿಸ್ಥಿತಿ ಇದೀಗ ಉಂಟಾಗಿರುವಂಥದ್ದು. ಬೀದರ್ನಲ್ಲೂ ಗ್ಯಾಸ್ ಏಜೆನ್ಸಿ ಎದುರು ನೂರಾರು ಜನ ಕ್ಯೂ ನಿಂತಿದ್ರು. ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಸದ್ಯ ನಾನು ಬೀದರ್ನ ಏನು ನೆಹರು ಕ್ರೀಡಾಂಗಣದ ಬಳಿ ಇರ್ತಕ್ಕಂಥ HP ಗ್ಯಾಸ್ ಏಜೆನ್ಸಿ ಮುಂದೆ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು, ನೂರಾರು ಸಂಖ್ಯೆಯ ಜನರು ಕೂಡ ಬಂದು ಗ್ಯಾಸನ್ನು ಲೈನ್ ಹಚ್ಕೊಂಡು ಏನು ಗ್ಯಾಸನ್ನು ಖರೀದಿ ಮಾಡಲಿಕ್ಕೆ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಒಂದು ದಿನದ ಕಥೆಯಲ್ಲ, ಸುಮಾರು 20 ದಿನದಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಜನರು ಕೂಡ ಬೆಳಿಗ್ಗೆ 6 ರಿಂದ 7 ಗಂಟೆ ಸುಮಾರು ತನಕ ಇಲ್ಲಿ ಬಂದ್ಕೊಂಡು 4-5 ಗಂಟೆ ಕಾದರೂ ಕೂಡ ಅವರಿಗೆ ಗ್ಯಾಸು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಹೋಟೆಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ವಿಧಿಸೋದು ಅಪರಾಧ. ಇನ್ನು ಗ್ಯಾಸ್ ಅಭಾವದ ನೆಪ ಒಡ್ಡಿ ಹೋಟೆಲ್ಗಳು ಗ್ಯಾಸ್ ಹೆಸರಲ್ಲೂ ಬಿಲ್ ಹಾಕ್ತಾ ಇವೆ. ಆದ್ರೆ ಇದು ಶಿಕ್ಷಾರ್ಹ ಅಂತ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ತಿಳಿಸಿದ್ದು ಮಾರ್ಗಸೂಚಿ ಹೊರಡಿಸಿದೆ. ಹೋಟೆಲ್ ರೆಸ್ಟೋರೆಂಟ್ ಬಿಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ವಸೂಲಿ ಮಾಡುವಂತಿಲ್ಲ. ಹಾಗೊಂದು ವೇಳೆ LPG ಚಾರ್ಜ್ ವಿಧಿಸಿದ್ರೆ ಅದು ಅಕ್ರಮ. ಯಾಕಂದ್ರೆ ಹೆಚ್ಚುವರಿ ಶುಲ್ಕದಿಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆಯಾಗುತ್ತೆ. ಹೀಗಾಗಿ ಆಹಾರದ ಬೆಲೆಯಲ್ಲಿ ಇಂಧನ ಮತ್ತು ಸೇವೆ ವೆಚ್ಚ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇದನ್ನ ಬಿಟ್ಟು ಬೇರೆ ಶುಲ್ಕಗಳನ್ನ ವಿಧಿಸಿದ್ರೆ ಅದು ಅಪರಾಧ ಆಗುತ್ತೆ. ಅನಗತ್ಯ ಚಾರ್ಜ್ಗಳನ್ನ ಹಾಕಿದ್ರೆ ಬಿಲ್ನಿಂದ ತೆಗೆಸಬಹುದು. ಅದರ ಹೊರತಾಗಿನೂ ಖ್ಯಾತೆ ತೆಗೆದ್ರೆ 1915 ಸಹಾಯವಾಣಿಗೆ ದೂರು ನೀಡಬಹುದು. ಅಲ್ಲದೆ ಈ ಜಾಗೃತಿ ಪೋರ್ಟಲ್ DC CCPಗೆ ಮೇಲ್ ಮೂಲಕ ದೂರು ಸಲ್ಲಿಸಬಹುದು ಅಂತ ಕೇಂದ್ರ ಸ್ಪಷ್ಟನೆ ನೀಡಿದೆ. ನಿಯಮ ಉಲ್ಲಂಘಿಸುವ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದೆ. ಈ ನಡುವೆ ಗ್ಯಾಸ್ ಬುಕ್ಕಿಂಗ್ ನಿಯಮವೇ ಗೊಂದಲ ಸೃಷ್ಟಿಯಾಗಿದೆ. ಒಂದು ಸಿಲಿಂಡರ್ ಇದ್ರೆ 25 ದಿನದ ಬಳಿಕ ಬುಕ್ಕಿಂಗ್ ಮಾಡಬೇಕು. 2ನೇ ಸಿಲಿಂಡರ್ ಬುಕ್ಕಿಂಗಿಗೆ 35 ದಿನಗಳ ಅಂತರ ಅಂತ LPG ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಹೇಳಿದೆ. ಆದ್ರೆ ಇಂಧನ ಸಚಿವಾಲಯ ಇಂತಹ ರೂಲ್ಸ್ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ನಗರ ಪ್ರದೇಶಗಳಲ್ಲಿ 25 ದಿನಗಳ ನಂತರ, ಗ್ರಾಮೀಣ ಪ್ರದೇಶದಲ್ಲಿ 45 ದಿನಗಳ ನಂತರ ಬುಕ್ಕಿಂಗ್ ಮಾಡಬಹುದು ಅಂತಿದೆ. ಸಿಂಗಲ್ ಬಾಟಲ್ ಕನೆಕ್ಷನ್ ಅಂದ್ರೆ SPC 14.2 kg ಸಿಲಿಂಡರ್ ತಗೊಂಡಿರೋರು ಅವರು ಇನ್ನು ಮೇಲೆ 25 ದಿನ ಆದಮೇಲೆ ಬುಕಿಂಗ್ ಮಾಡಬಹುದು. ಹಾಗೆ 5 kg ಸಿಲಿಂಡರ್ ಇರುವಂತವರು 9 ದಿನಗಳ ಆದ್ಮೇಲೆ ಬುಕಿಂಗ್ ಮಾಡಬಹುದು. ಬ್ಯೂರೋ ರಿಪೋರ್ಟ್ TV9.